everyone's fine. ದೂರುದಾರರ ಪರವಾಗಿ ಅಂದರೆ ಮುಖ್ಯಮಂತ್ರಿಗಳ ಮುಡಾ ವಿಚಾರ ಇತ್ತಲ್ಲ, ಇಲ್ಲಿ ದೂರುದಾರರ ಪರವಾಗಿ ಈಗಾಗಲೇ ಹಲವರು ವಾದವನ್ನು ಮಂಡಿಸಿದ್ದಾರೆ. ಮಣಿಂದರ್ ಸಿಂಗ್ ಅವರ ಆದಿಯಾಗಿ ಅನೇಕರು ಒಂದು ಕಡೆ ವಾದವನ್ನು ತುಷಾರ್ ಮೆಹ್ತಾ ಅವರು ಕೂಡ ಮಂಡಿಸಿದ್ರು. ಇದೀಗ ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಒಂದು ಕಡೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಬಹಳ ಪ್ರಖರವಾಗಿತ್ತು. ಇವತ್ತು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಏನಾದರೂ ಮುಖ್ಯಮಂತ್ರಿಗಳನ್ನು ಮುಡಾ ಪ್ರಕರಣದ ಪ್ರಾಸಿಕ್ಯೂಷನ್ನಿಂದ ಮುಕ್ತ ಮಾಡುತ್ತಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇವತ್ತು ಕೂಡ ಒಂದು 2 ಗಂಟೆ 30 ನಿಮಿಷಕ್ಕೆ ಅವರ ಒಂದು ವಾದವನ್ನು ಮತ್ತೆ ಮುಂದೂಡಿದ್ದಾರೆ. ಇಲ್ಲಿವರೆಗೂ ಆಗಿರೋ ವಿಚಾರಣೆ ಅಂತ ನಾವು ನೋಡ್ತಾ ಬಂದಾಗ ನೋಡಿ, ಪ್ರಾಸಿಕ್ಯೂಷನ್ ವಿಚಾರಣೆ 2 ಗಂಟೆ 30 ನಿಮಿಷಕ್ಕೆ ಮುಂದೂಡಿಕೆ ಆಯಿತು. CM ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಇವತ್ತು ಕೂಡ ಖಡಕ್ ವಾದವನ್ನು ಒಂದು ಕಡೆ ಮಂಡಿಸಿದ್ದಾರೆ. ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಡ್ತಾ ಇದ್ದಾರೆ. ಕೆಲವು ತುಂಬ ಮುಖ್ಯ ಪ್ರಮುಖ ಮೌಲ್ಯಯುತವಾಗಿರುವಂತಹ ಪ್ರಶ್ನೆಗಳನ್ನು ಅಭಿಷೇಕ್ ಮನು ಸಿಂಘ್ವಿ ರೈಸ್ ಮಾಡ್ತಾ ಇದ್ದಾರೆ. ಏನು ವಿಷಯ ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ರಾಜ್ಯಪಾಲರು ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಕೊಟ್ಟುಬಿಟ್ರೆ ಈ ವಿಚಾರವನ್ನು, ಸಂಪುಟದ ಧೋರಣೆ ತಾರತಮ್ಯ ಪೂರಕ ಎಂಬುದಕ್ಕೆ ಅವರು ಕಾರಣ ಕೊಡಬೇಕಾಗತ್ತೆ. ಸಂಪುಟದ ನಿರ್ಣಯ ಒಪ್ಪಕ್ಕಾಗಲ್ಲ ರೀ, ಸಂಪುಟಕ್ಕೆ ಹೆಡ್ ಯಾರ್ರೀ, CM ಇರ್ತಾರೆ, ಮುಖ್ಯಮಂತ್ರಿಗಳೇ ಇರ್ತಾರೆ, ಮುಖ್ಯಮಂತ್ರಿಗಳಿದ್ದ ಮೇಲೆ ಆ ಸಂಪುಟದ ನಿರ್ಣಯ ನಾವ್ಯಾಕೆ ತಗೋಬೇಕು ಎನ್ನುವ ಒಂದು ವಾದವನ್ನು ರಾಜ್ಯಪಾಲರ ಕಡೆಯಿಂದ ವಕೀಲರು ಆಲ್ರೆಡಿ ಮಂಡಿಸಿದ್ದಾರೆ. ವಿಷಯ ಏನು? ಸಂಪುಟಕ್ಕೆ ಹೆಡ್ ಯಾರಾದರೂ ಆಗಿರಲಿ, ಸಂಪುಟ ಯಾವ ಸೈಟೇಷನ್, ಯಾವೆಲ್ಲ ಕಾರಣಗಳನ್ನು ಉಲ್ಲೇಖ ಮಾಡಿಕೊಂಡು, ಯಾವ ಕಾರಣಗಳನ್ನು ಮೆನ್ಷನ್ ಮಾಡಿ ಇಂತಿಂಥ ಕಾರಣಕ್ಕೆ ಸದರಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಕೂಡದು ಅಂತ ಅವ್ರು ಕೇಳ್ಕೊಳ್ತಾರಲ್ಲ ಸ್ವಾಮಿ, ಆ ಕಾರಣಗಳ ಕಡೆಯಾದರೂ ಗಮನ ಕೊಡಬೇಕಲ್ವ ರಾಜ್ಯಪಾಲರು. ಸುಮ್ಮನೆ ಸಂಪುಟಕ್ಕೆ ಹೆಡ್ಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅಂತ ಹೇಳಿಬಿಟ್ಟು, ನಾನು ಸಂಪುಟದ ನಿರ್ಧಾರವನ್ನು ನಾನು ನೋಡೋದೇ ಇಲ್ಲ, ನಾನು ಚೆಕ್ಕೇ ಮಾಡಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟುಬಿಡ್ತೀನಿ ಅಂತ ಹೇಳಿಬಿಟ್ರೆ ಹೇಗೆ? ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಕಾರಣಗಳು ಏನೇ ಇರಲಿ ಸ್ವಾಮಿ, ಚೆಕ್ ಮಾಡಬೇಕಿತ್ತಲ್ವೇ ಇವರು? ಇಡೀ ಸಂಪುಟ ಕೂತ್ಕೊಂಡು ಮುಖ್ಯಮಂತ್ರಿಗಳೇನೋ ಅಧ್ಯಕ್ಷತೆಯನ್ನು ವಹಿಸಿ ಆ ಸಂಪುಟದ ನಿರ್ಣಯವನ್ನು ಪಾಸ್ ಮಾಡಿಲ್ಲ ಆಗಲಿ, ಒಂದು ವೇಳೆ ಮುಖ್ಯಮಂತ್ರಿಗಳು ಅವತ್ತು ಅಧ್ಯಕ್ಷತೆ ವಹಿಸದೇನೆ DCMಗೆ ಕೊಟ್ಟಿರಲಿ, ಕಾರಣಗಳನ್ನಾದರೂ ನೋಡಬೇಕಲ್ವೇ ಅಟ್ಲೀಸ್ಟ್ ರಾಜ್ಯಪಾಲರು? ನೋಡಿದ್ದಾರಾ? ಕ್ಯಾಬಿನೆಟ್ ಕೊಟ್ಟಂಥ ಯಾವೆಲ್ಲ ಕಾರಣಗಳಿಗೆ ಮುಡಾದ ಈ ಒಂದು ವಿಚಾರಕ್ಕೂ ಸಿದ್ದರಾಮಯ್ಯ ಅವ್ರಿಗೂ ಸಂಬಂಧ ಇಲ್ಲ ಅಂಥೇಳಿ ಒಂದಷ್ಟು ಕಾರಣವನ್ನು ಸಂಪುಟ ಪಟ್ಟಿ ಮಾಡಿ ಕೊಟ್ಟಿರುತ್ತೆ ಸ್ವಾಮಿ. ಸುಮ್ಮನೆ ಸಂಪುಟ ಸೇರಿರಲ್ಲ, ಅದು ನೋಡಬೇಕಲ್ವೇ ರಾಜ್ಯಪಾಲರು? ನೋಡಿದ್ರಾ? ಮೊದಲೇ ಪೂರ್ವಾಗ್ರಹ ಪೀಡಿತರಾಗಿ ಇದಕ್ಕೆ ಸಿದ್ದರಾಮಯ್ಯನವ್ರು ಹೆಡ್ ಇರ್ತಾರೆ, ಇವರು ಅವ್ರ ಪರವಾಗಿ ಕೊಟ್ಟುಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ರೆ ಹೇಗೆ? ಪರಾಮರ್ಶೆ ಮಾಡಬೇಕಿತ್ತಲ್ವೇ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರ ಒಂದು ವಾದ. ಸಂಪುಟದಲ್ಲಿ ಇಂತಿಂಥ ಅಂಶ ತಪ್ಪಿದೆ ರೀ, ಈ ಅಂಶಗಳ ಕಾರಣದಿಂದಾಗಿ ನಾನು ಇದನ್ನು ಒಪ್ಪಕ್ಕೆ ರೆಡಿ ಇಲ್ಲ, ಅದೇ ಕಾರಣಕ್ಕೆ ನಾನು ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ದೀವಿ ಅಂತ ರಾಜ್ಯಪಾಲರಾದರೂ ಹೇಳಬೇಕಾಗಿತ್ತು. ಒಂದೇ ಒಂದು ಕಾರಣ ಹೇಳಿದ್ದಾರಾ? ಕ್ಯಾಬಿನೆಟ್ಟು ಇಂಥ ಕಾರಣವನ್ನು ಕೊಟ್ಟಿದೆ, ಈ ಕಾರಣ ಒಪ್ಪತಕ್ಕದ್ದಲ್ಲ ಅಂತ. ಕ್ಯಾಬಿನೆಟ್ಗೆ ಹೆಡ್ಡು ಸಿದ್ದರಾಮಯ್ಯನವರು, ಅದಕ್ಕೆ ನಾನು ಕ್ಯಾಬಿನೆಟ್ ಡಿಸಿಷನ್ ಒಪ್ಪಲ್ಲ. ಮೊದಲೇ ಅವರು ಪ್ರಿಜುಡೈಸ್ ಆಗಿಲ್ವೇ ಸ್ವಾಮಿ? ಪೂರ್ವಾಗ್ರಹ ಪೀಡಿತರಾಗ್ಬಿಟ್ಟಿಲ್ವೇ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಂಪುಟಕ್ಕೆ ಹೆಡ್ ಯಾರಾದರೂ ಇರಲಿ, ಸಂಪುಟ ಒಂದಷ್ಟು ಕಾರಣಗಳನ್ನು ಕೊಡಬೇಕಾದರೆ ಆ ಕಾರಣಗಳನ್ನು ಸಕಾರಣವಾಗಿ ಸಕಾಲಿಕವಾಗಿ ಪರಿಶೀಲಿಸುವಂಥ ಜವಾಬ್ದಾರಿತ ಸ್ಥಾನದಲ್ಲಿ ರಾಜ್ಯಪಾಲರಿರ್ತಾರೆ. ಬರೀ ಕ್ಯಾಬಿನೆಟ್ಗೆ ಹೆಡ್ CM ಅನ್ನೋ ಒಂದೇ ಒಂದು ಕಾರಣವನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಕಾರಣಗಳನ್ನು ಪರಿಶೀಲಿಸದೆ ತರಾತುರಿಯಲ್ಲಿ ಅರ್ಜೆನ್ಸಿಯಲ್ಲಿ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಆಗಿಬಿಡಲಿ ಅಂಥೇಳಿ ಅನುಮತಿ ಕೊಡ್ತಾರೆ ಅಂದರೆ ಇದಕ್ಕೇನರ್ಥ? ಸಂಪುಟದ ಸಚಿವರನ್ನು ಮುಖ್ಯಮಂತ್ರಿಗಳೇ ಆರಿಸ್ತಾರೆ. ಮುಖ್ಯಮಂತ್ರಿಗಳು ಸಚಿವರನ್ನ ಆರಿಸಿದ ಮಾತ್ರಕ್ಕೆ ಸಚಿವರುಗಳಿಗೆ ಒಂದು ವಿಚಾರದ ಬಗ್ಗೆ ಪರಾಮರ್ಶೆ ಮಾಡುವಂತಹ ಜ್ಞಾನ ಇರುವುದಿಲ್ಲವೇ? ಒಂದು ವಿಚಾರ ಬಂತಪ್ಪ, ಒಂದು ಕ್ಯಾಬಿನೆಟ್ ಮುಂದೆ ಬಂದಾಗ ಸಚಿವರು ಇರ್ತಾರೆ, ಅವರು ಅನೇಕ ಇಲಾಖೆಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಅವರು ಚೆಕ್ ಮಾಡಲ್ವಾ ಪಾಯಿಂಟ್ಗಳನ್ನು? ನಮ್ಮನ್ನು CM ಆರಿಸ್ಬಿಟ್ಟಿದ್ದಾರೆ ಅಂದ ತಕ್ಷಣ ಎಲ್ಲ ಸರಿಯಾಗಿದೆ ಎಲ್ಲ ತಪ್ಪಾಗಿದೆ ಅಂತ ಬರೆದು ಬಿಡ್ತಾರೆ ಅವರು? ಒಪ್ಪಕ್ಕಾಗುತ್ತಾ ಸ್ವಾಮಿ ಇದು? ರಾಜ್ಯಪಾಲರ ಈ ನಡೆಯನ್ನು ನಾವು ಯಾರಾದರೂ ಒಪ್ಪಿಕೊಳ್ಳೋಕ್ಕಾಗುತ್ತಾ? ರಾಜ್ಯಪಾಲರು ಸಂಪುಟದ ನಿರ್ಧಾರ ತಪ್ಪು ಅಂತ ಕಾರಣವನ್ನೇ ಕೊಟ್ಟಿಲ್ಲ. ನೋಡಿ, ಸಂಪುಟದ ನಿರ್ಧಾರ ಇಂತಿಂಥ ಕಾರಣದಿಂದಾಗಿ ಈ ನಿರ್ಧಾರ ಸರಿಯಿಲ್ಲ. ರಾಜ್ಯಪಾಲರು ನಿಜವಾಗಲೂ ಸಂಪುಟದ ನಿರ್ಣಯದ ಕಡೆಗೆ ಗಮನ ಕೊಟ್ಟು ಆ ಕಾರಣಗಳನ್ನು ಅವಲೋಕನ ಮಾಡಿ ಆ ಕಾರಣಗಳ ಸರಿ ತಪ್ಪುಗಳನ್ನು ಪರಾಮರ್ಶಿಸಿ ವಿಮರ್ಶಿಸಿ ಅಧ್ಯಯನ ಮಾಡಿ ಕಾಲಾವಕಾಶ ತೆಗೆದುಕೊಂಡು ಇಂತಿಂಥ ಕಾರಣಕ್ಕಿದು ತಪ್ಪು ಅಂತ ಹೇಳಿದ್ದಿದ್ರೆ ಅದು ಬೇರೆ ಕಥೆ. ಸಂಪುಟ ಅಂದ ತಕ್ಷಣವೇ CM ಬಂದುಬಿಡ್ತಾರೆ, ನಾನು ಅದು ನೋಡಲ್ಲ. ಈ ಧೋರಣೆನ ರಾಜ್ಯಪಾಲರದ್ದು, ಇದು ಸರಿಯೇ ಅಂತ ಕೂಡ ಅಭಿಷೇಕ್ ಮನು ಸಿಂಘ್ವಿ ಒಂದು ಕಡೆ ವಾದವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ 1984 ಸ್ವಾಮಿ, 1984 ಯುವರ್ ಲಾರ್ಡ್ಶಿಪ್, 1984 ಮುಖ್ಯಮಂತ್ರಿಗಳು, ಇವತ್ತಿನ ಯಾರು ಮುಖ್ಯಮಂತ್ರಿಗಳಿದ್ದಾರಲ್ಲ ಸಿದ್ದರಾಮಯ್ಯನವರು, ಅವತ್ತಿಂದ ಅವರು ಶಾಸಕರಾಗಿದ್ದಾರಲ್ಲ, ಯಾವುದೇ ಆದೇಶ ಆಗಲಿ ಶಿಫಾರಸ್ಸಾಗಲಿ ಏನಾದರೂ ಮಾಡಿದ್ದಾರೆ ಅವರು? ಸಿನ್ಸ್ 1984 ಒಂದೇ ಒಂದು ರೆಕಮೆಂಡೇಷನ್ನ
ಆರ್ಡರನ್ನು ಇದೇ ಸಿದ್ದರಾಮಯ್ಯನವರು ಯಾವತ್ತೂ ಮಾಡಿಲ್ಲ. ಕಡತಗಳಲ್ಲಿದ್ದಂಥ ಯಾವುದೇ ವಿಚಾರ ರಾಜ್ಯಪಾಲರ ಆದೇಶದಲ್ಲೇ ಇಲ್ವಲ್ಲ ಸ್ವಾಮಿ. ಇಷ್ಟು ಫೈಲ್ ಕೊಟ್ಟಿದ್ದಾರಲ್ಲ ಸ್ವಾಮಿ, ಇಷ್ಟೊಂದು ಫೈಲ್ ಕೊಟ್ಬಿಟ್ಟಿದ್ದಾರಲ್ಲ ಇವರು. ಈ ಫೈಲ್ಗಳನ್ನು ರಾಜ್ಯಪಾಲರು, ಇಲ್ಲಿದ್ದಂಥ ರೆಕಾರ್ಡ್ಸ್ಗಳನ್ನು ರಾಜ್ಯಪಾಲರು ನೋಡಬೇಕಾಗಿತ್ತಲ್ವೇ? ನೋಡೇ ಇಲ್ವಲ್ಲ ಸ್ವಾಮಿ. 1984ಇಂದ ಸಿದ್ದರಾಮಯ್ಯನವ್ರದ್ದು ಆದೇಶ ಏನು, ಆರ್ಡರ್ ಕಾಪಿ ಏನು, ರೆಫರೆನ್ಸ್ ಏನು, ರೆಕಮೆಂಡೇಷನ್ ಏನು ಎಲ್ಲಾದರೂ ಇದೆಯಾ? ಎಲ್ಲೂ ಇಲ್ಲ ಸ್ವಾಮಿ. ಒಂದನ್ನು ಕೂಡ ದಾಖಲೆನೇ ನೋಡಿಲ್ವಲ್ಲ ರಾಜ್ಯಪಾಲರು. ಹೇಗೆ ಇದು ಅಂದರೆ, ಈ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಸರಣಿಯಲ್ಲಿ ಅವರೇನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಜ್ಯಪಾಲರು ಪ್ರಿಜುಡೈಸ್ಡ್ ಆಗಿ, ಪೂರ್ವಾಗ್ರಹ ಪೀಡಿತರಾಗಿ ಒಂದು ದೂರು ಬಂತು, ನಾನು ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ದೀನಿ ಎನ್ನುವ ಆಯಾಮದಲ್ಲಿ ಚಿಂತನೆ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರಿಗೆ ವಿಚಾರಣೆ ಕೊಟ್ಟುಬಿಟ್ಟಿದ್ದಾರೆ ಅವರು. 1984 ಸಿದ್ದರಾಮಯ್ಯನವರು ಶಾಸಕರಾಗಿದ್ದರು. ಮುಡಾಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದೇ ಒಂದು ಹೊಣೆಗಾರಿಕೆಯಲ್ಲಿ ಅಧಿಕಾರದಲ್ಲಿ ಸಿದ್ದರಾಮಯ್ಯನವರು ಇರಲಿಲ್ಲ ಅವತ್ತಿನಿಂದ ಇವತ್ತಿನವರೆಗೂ. ಹೀಗಿದ್ದರು ರಾಜ್ಯಪಾಲರು ಸೂತ್ರ ಇಲ್ಲ, ಸಂಬಂಧ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಈ ವಿಚಾರ ಅನುಮತಿ ಕೊಟ್ಟಿರೋದು ಯಾಕೆ? 50 ಪುಟಗಳ ತೀರ್ಪು ಕೊಟ್ಬಿಡಲಿ ಸ್ವಾಮಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಾ? ರಾಜ್ಯಪಾಲರು ಇದೆಲ್ಲ ನೋಡಿ ಅಳೆದು ತೂಗಿ 50 ಪುಟಗಳಲ್ಲಿ ನಾನು ಏನೇನು ಕಾರಣ ಕೊಡ್ತಾ ಇದ್ದೀನಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಸ್ವಾಮಿ. ಬೇಕಾಗಿರಲ್ಲ ನಮಗೆ 50 ಪುಟ 100 ಪುಟಗಳಷ್ಟು ಅವ್ರು ಬರೆದು ಕೊಡಲಿ, ಇದರ ಬಗ್ಗೆ ಕಾರಣಗಳನ್ನು ಹೇಳಿ ನಿರೀಕ್ಷೆ ಮಾಡ್ತಾ ಇಲ್ಲ. ಆದರೆ ಅವರು 1000 ಪುಟಗಳ ಕಡತದಲ್ಲಿರ್ತಕ್ಕಂಥ ಒಂದಷ್ಟು ಅಂಶ ಆದರೂ ಹೇಳಬೇಕಾಗಿತ್ತಲ್ವೇ? ಅವ್ರ ಮುಂದೆ ಬರುತ್ತಪ್ಪ, ಫೈಲೆಲ್ಲ ಕೊಟ್ಬಿಡ್ತಾರೆ, ಯಾರೋ ಬಂದು ದೂರುದಾರರೋ ಇನ್ನೊಬ್ಬರೋ ಮತ್ತೊಬ್ಬರೋ ಕೊಟ್ಬಿಡ್ತಾರಲ್ಲ ಒಂದಷ್ಟು. ಆ ಕಡತಲ್ಲಿ ಏನಿದೆ, ನಾನು ಏನಕ್ಕೆ ತನಿಖೆ ಕೊಡ್ತಾ ಇದ್ದೀನಿ ಅಂತ ಕೆಲವು ಆದೇಶ ಅಂಶ ಆದರೂ ಹೇಳಬೇಕಿತ್ತಲ್ವೇ? ಅವರು ಹೇಳಿದ್ದಾರೆ. ಅವರು ಕೊನೆಯ ಪಕ್ಷ ನಾನು ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದೀನಿ ಇದಕ್ಕಾದರೂ ಸ್ಪಷ್ಟ ಕಾರಣ ಕೊಡಬೇಕಲ್ಲ ಸ್ವಾಮಿ. ಅನುಮತಿ ಕೊಡ್ತಾ ಇದ್ದೀನಿ ಅಷ್ಟೇ. ವೈ ಗೊತ್ತಿಲ್ಲ, ಯಾಕೆ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೇಗಿದು? ರಾಜ್ಯಪಾಲರ ಆದೇಶ ಇದೆಯಲ್ಲ ಸ್ವಾಮಿ, ನಿಮ್ಮನ್ನು ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ದೀವಿ ನಾವು ಅಂಥೇಳಿ ಒಂದೇ ಒಂದು ಕಾರಣವನ್ನು ಉಲ್ಲೇಖ ಮಾಡಿಕೊಂಡು ರಾಜ್ಯಪಾಲರ ಆದೇಶವನ್ನೇ ಬರೆದಿಲ್ಲ. ಹಾಗಾದರೆ ಇದು ಪೂರ್ವಾಗ್ರಹ ಪೀಡಿತವಲ್ಲವೇ ಎನ್ನುವುದು ಅಭಿಷೇಕ್ ಮನು ಸಿಂಘ್ವಿ ಅವರ ಒಂದು ಆಯಾಮ. ಆದರೆ ರಾಜ್ಯಪಾಲರ ಕಡತದಲ್ಲಿ ಕಾರಣಗಳಿವೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ. ಅವರ ಕಡತಗಳಲ್ಲಿ ಕಾರಣಗಳಿವೆ, ಆದೇಶದಲ್ಲಿಲ್ಲ. ಅಲ್ಲಿ ಕಾರಣಗಳಿರಬಹುದು, ಆದೇಶದಲ್ಲಿ ಹೇಳಬೇಕಿತ್ತಲ್ವೇ? ಯಾವುದೇ ವಿಚಾರದಲ್ಲೂ ಸ್ವಾಮಿ 2 ಆಯಾಮಗಳಿರುತ್ತವೆ. ಆದರೆ ರಾಜ್ಯಪಾಲರ ಆದೇಶದಲ್ಲಿ ಒಂದೇ ಒಂದು ಆಯಾಮ ಇದೆ. ಯಾಕಿಷ್ಟು ಈ ಥರ ರಾಜ್ಯಪಾಲರು ಯಾಕೆ ಮಾಡಿದ್ರು? CM ಸಿದ್ದರಾಮಯ್ಯ ಅವರ ವಿರುದ್ಧ ಮಾತ್ರ ಆರೋಪ ಮಾಡಲಾಗ್ತಾ ಇದೆ. ಇಲ್ಲಿ 23 ವರ್ಷಗಳಿಂದ 23 ಅಧಿಕಾರಿಗಳು ಬಂದು ಹೋಗಿಬಿಟ್ಟಿದ್ದಾರಲ್ಲಿ. ಇದೇ ಮುಡಾದಲ್ಲಿ 23 ವರ್ಷ ಸ್ವಾಮಿ, 23 ಅಧಿಕಾರಿಗಳು ಬಂದು ಹೋಗಿದ್ದಾರಲ್ಲಿ. 23 ವರ್ಷಗಳಲ್ಲಿ ಇಷ್ಟು ಅಧಿಕಾರಿಗಳು ಭಾಗಿಯಾಗಿರಬಹುದು, ಒಂದಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿರ್ತಾರೆ ಅವರು. ಗವರ್ನರ್ ಕೇವಲ MP ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸನ್ನು ಆಧರಿಸಿಕೊಂಡು ತನಿಖೆ ಕೊಟ್ಟುಬಿಟ್ಟಿದ್ದಾರೆ, ಇಲ್ಲಿ ಪ್ರಾಸಿಕ್ಯೂಷನ್ ಆಗಿಬಿಡಲಿ ಅಂತ ಹೇಳಿದ್ದಾರೆ. ಇದು ಸರಿಯೇ? ರಾಜಕೀಯದಲ್ಲಿ CM ಅವರನ್ನು ಸಚಿವ ಸಂಪುಟ ವಿರೋಧಿಸಲೂಬಹುದು. ಏನು CM ಹೇಳಿದ್ದಕ್ಕೆಲ್ಲ ಅವರು ಆಯ್ಕೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಸಂಪುಟಕ್ಕೆ ಹೆಡ್ಡು CM ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಹೇಳಿದ್ದಕ್ಕೆಲ್ಲ ತಲೆಯಲ್ಲಾಡಿಸ್ಬೇಕು ಅಂತೇನಿಲ್ಲ ಸ್ವಾಮಿ. ಅನೇಕ ಬಾರಿ ಅದನ್ನು ಆಪೋಸು ಕೂಡ ಮಾಡಿರಬಹುದು. ಸಿದ್ದರಾಮಯ್ಯ ಇಲ್ಲಿ ಯಾವುದಾದ್ರೂ ಫೈಲ್ಗೆ ಸೈನ್ ಹಾಕಿದ್ದಾರಾ? ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ, ಮುಡಾ ರಿಲೇಟೆಡ್ ಯಾವುದಾದ್ರೂ ಫೈಲ್ ಆಗಲಿ, ಇದರಲ್ಲಿ ಸಿದ್ದರಾಮಯ್ಯನವರು ಒಂದು ಫೈಲ್ಗಾದರೂ ಸೈನ್ ಮಾಡಿದ್ದಾರಾ? ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಎಲ್ಲೂ ಹೇಳೇ ಇಲ್ಲ ಮುಖ್ಯಮಂತ್ರಿ ಇಂಥ ಸೈನ್ ಮಾಡಿದ್ದಾರೆ, ಇಂಥ ಶಿಫಾರಸ್ ಮಾಡಿದ್ದಾರೆ, ಇಂಥ ಆರ್ಡರ್ ಮಾಡಿದ್ದಾರೆ, ಇಂಥ ರೆಕಮೆಂಡೇಷನ್ ಮಾಡಿದ್ದಾರೆ, ಇಂಥ ದಿನ ಫೋನ್ ಮಾಡಿದ್ದಾರೆ, ಪ್ರಭಾವ ಬೀರಿದ್ದಾರೆ. ಎಲ್ಲಿಯಾದರೂ ಸ್ವಾಮಿ ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ 1 ಸಾಲೋ 2 ಸಾಲೋ 5 ಸಾಲೋ ಹೇಳಿಬಿಟ್ಟಾದರೂ ಪ್ರಾಸಿಕ್ಯೂಷನ್ ಕೊಡಬೇಕಾಗಿತ್ತಲ್ವಾ? ಎಲ್ಲೂ ಕೊಟ್ಟಿಲ್ಲ ಅವರು. 17A ಜನಸೇವಕರಿಗೆ ರಕ್ಷಾ ಕವಚ ಒದಗಿಸದೇ ಇರೋದು. 17A ಇದೆಯಲ್ಲ, ರಕ್ಷಾ ಕವಚವನ್ನು ಒದಗಿಸದೇ ಇರೋದಿದು. ಅವರ ತಪ್ಪನ್ನು ಮುಚ್ಚಿ ಹಾಕೋದಕ್ಕಲ್ಲ ಸ್ವಾಮಿ, ಅವ್ರ ತಪ್ಪನ್ನು ಮುಚ್ಚಿ ಹಾಕೋದಕ್ಕಲ್ಲ. ತನಿಖೆಗೆ ಅಗತ್ಯದ ಬಳಿಕ, ನಿರ್ಧರಿಸಿದ ಬಳಿಕ ಅನುಮತಿಯನ್ನು ಕೊಡಬೇಕು ಸಿಂಘ್ವಿ ಹೇಳ್ತಾರೆ. ಒಂದು ಕಡೆ ಜಡ್ಜ್ ಹೇಳ್ತಾರೆ, ಇಲ್ಲಿ ನ್ಯಾಯಾಧೀಶರು ಹೇಳ್ತಾರೆ, ಇಲ್ಲಿ ನೋಡಿ 17A ಜನಸೇವಕರಿಗೆ ರಕ್ಷಾ ಕವಚ ಒದಗಿಸದೇ ಇರುವುದು ಅವರ ತಪ್ಪನ್ನು ಮುಚ್ಚಿ ಹಾಕೋದಕ್ಕಲ್ಲ. ಒಂದು ರಕ್ಷಾ ಕವಚ ಅವರೇನು ತಪ್ಪು ಮಾಡಿಬಿಟ್ಟಿರ್ತಾರೆ ಅಂದಿದ್ದು ಎಲ್ಲದಕ್ಕೂ ಕೂಡ 17A ರಕ್ಷಾ ಕವಚವನ್ನು ಹಾಕೋಕ್ಕಾಗತ್ತೇನ್ರಿ? ಜಡ್ಜ್ ಕೇಳ್ತಾರೆ. ತನಿಖೆ ಅಗತ್ಯದ ಬಳಿಕ, ನಿರ್ಧರಿಸಿದ ಬಳಿಕ ಅನುಮತಿ ಕೊಡಬೇಕಾಗತ್ತೆ ಸ್ವಾಮಿ. ತನಿಖೆಯ ಅಗತ್ಯವನ್ನು ಮೊದಲು ನಿರ್ಧಾರ ಮಾಡಬೇಕಾಗತ್ತೆ ರಾಜ್ಯಪಾಲರು, ಆಮೇಲೆ ಅನುಮತಿ ಕೊಡಲಿ. ಅಗತ್ಯಗಳನ್ನೇ ಸರಿಯಾಗಿ ಮನಗಾಣದೆ, ಅವಗಾಹನೆಗೆ ತೆಂದುಕೊಳ್ಳದೆ, ಕಡತಗಳನ್ನು ಪರಿಶೀಲಿಸದೆ, ಕಡತಗಳ ಯಾವ ಕಾರಣಗಳನ್ನು ಅಧ್ಯಾದೇಶದಲ್ಲಿ ಉಲ್ಲೇಖ ಮಾಡದೆ ಯಾಕೆ ಈ ಥರ ಕೆಲಸ ಮಾಡಿದ್ದಾರೆ? ವೈ ಏನಂತ ಹರಿ ಏನಿತ್ತು ಅಂತ ಸಿಂಘ್ವಿ ಅವರ ಕ್ವಶನ್. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಯಾವುದೇ ಸಾಕ್ಷ್ಯಗಳು, ಭಾಗಿತ್ವ ಇಲ್ಲ. ಅವರ ವಿರುದ್ಧ ಒಂದೇ ಒಂದು ಎವಿಡೆನ್ಸು, ವಿಟ್ನೆಸ್ಸು ಅಥವಾ ಅವರು ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಏನೂ ಇಲ್ಲ.
ಅನುಮತಿ ಕೋರಿ ಸಕ್ಷಮ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಬೇಕು. ಖಾಸಗಿ ದೂರಿಗೆ ಅವಕಾಶವನ್ನು ಕೊಟ್ಟರೆ 17A ಇದರ ರಕ್ಷಣೆ ಇರೋದಿಲ್ಲ. ತನಿಖಾಧಿಕಾರಿ ಅಭಿಪ್ರಾಯವನ್ನು ಪಡೆದು ಅನುಮತಿ ಕೊಡಬೇಕಾಗಿತ್ತು ಸ್ವಾಮಿ. ಇಲ್ಲಿ ಏನಾಗುತ್ತೆ, ಇದಕ್ಕಿಂತ ಹಿಂದೆ ಮಣಿಂದರ್ ಸಿಂಗ್ ಅವರಾಗಲಿ ತುಷಾರ್ ಮೆಹ್ತಾ ಅವರಾಗಲಿ ವಾದ ಮಾಡಿದ್ದೇನು ಅಂದರೆ, ಇದನ್ನು ಪ್ರೈಮರಿಯಾಗಿ ನೀವು ಎನ್ಕ್ವೈರಿ ಮಾಡಿಬಿಟ್ರು, ಪ್ರೈಮರಿಯಾಗಿ ಇನ್ವೆಸ್ಟಿಗೇಷನ್ ನೀವು ಮಾಡಿಬಿಟ್ರು ಕೂಡ ಅದರ ಅಂಶಗಳ ಆಧಾರದ ಮೇರೆಗೆ ಯಾವ ಆರೋಪಿ ಸ್ಥಾನದಲ್ಲಿ ನಿಂತಿರ್ತಾರಲ್ಲ ವ್ಯಕ್ತಿ, ಅವರೇನು ಮಾಡಿಬಿಡ್ತಾರೆ, ಅಲರ್ಟ್ ಆಗಿಬಿಟ್ಟು ತತ್ಕ್ಷಣದಿಂದನೇ ಅನೇಕ ಸಾಕ್ಷ್ಯಗಳ ನಾಶ ಮಾಡಿಬಿಡ್ತಾರೆ ಅಂತ ಈ ಕಡೆ ಒಂದು ವಾದ, ಯಾವುದು ದೂರುದಾರರ ಕಡೆಯ ವಾದ. ಆದರೆ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಏನು ಹೇಳ್ತಾ ಇದ್ದಾರೆ, ಸ್ವಾಮಿ ಒಂದು ತನಿಖೆಗೆ ನೀವು ಕೊಡಬೇಕಾದ್ರೆ, ತನಿಖೆಗೆ ಏನಾದರೂ ಕೊಡಬೇಕು, ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೆ ನೀವು ಪ್ರೈಮರಿಯಾಗಾದರೂ ಇಂತಿಂಥ ಅದು ಚೆಕ್ ಮಾಡಿದಾಗ ಇಂಥ ಮೇಜರ್ ಇವರ ಪಾತ್ರದ ಬಗ್ಗೆ ನನಗೆ ಅನುಮಾನ ಬರ್ತಾ ಇದೆ ಅಂತ ಸಂಶಯ ಇದೆ ಅಂಥೇಳಿ ಅಟ್ಲೀಸ್ಟು ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮಾಡಿಯಾದರೂ ಅವರ ಒಂದು ಒಪಿನಿಯನ್ ಪಡ್ಕೊಂಡಾದರೂ ಕೂಡ ಒಂದು ಪರ್ಮಿಷನ್ ಕೊಡೋದು ನಾವು ನೋಡಿದ್ದೀವಿ. ಏನೂ ಇಲ್ಲ, ದೂರು ಕೊಟ್ಟರು ಒಂದು ತಕ್ಷಣವೇ ಕಡತಗಳಲ್ಲಿದ್ದಂಥ ಅಂಶಗಳನ್ನೂ ಇದು ಮಾಡಿಲ್ಲ. ಏನಕ್ಕೆ ನಿಮಗೆ ನಾನು ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ದೀನಿ ಅಂತ ಕಾರಣಗಳನ್ನು ಹೇಳಿದೆ. ರಾಜ್ಯಪಾಲರು ಸಂಪುಟ ಕೊಟ್ಟಿರೋದನ್ನು ಕೂಡ ಸಂಪುಟದ ಯಾವ ಅಂಶವನ್ನು ಪರಿಗಣಿಸದೆ ಈ ಥರ ಹರಿನಲ್ಲಿ ಅವಸರದಲ್ಲಿ ತುರ್ತಾಗಿ ತತ್ಕ್ಷಣವೇ ಈ ಥರ ನಿರ್ಧಾರಕ್ಕೆ ಬಂದಿದ್ದಾರಲ್ಲ, ಈಸ್ ಇಟ್ ಫೇರ್? ಅಭಿಷೇಕ್ ಮನು ಸಿಂಘ್ವಿ ಕೇಳ್ತಾರೆ. ಕ್ಯಾಬಿನೆಟ್ ಸೂಚನೆ ನಿರ್ಲಕ್ಷ್ಯ ಮಾಡೋದಕ್ಕೂ ಕೂಡ ರಾಜ್ಯಪಾಲರಿಗೆ ಅವಕಾಶ ಇಲ್ಲ. ಖಾಸಗಿ ದೂರಿಗೆ ಅವಕಾಶವನ್ನು ಕೊಟ್ಟರೆ 17A ಅಂತ ಒಂದು ರಕ್ಷಣಾ ಕವಚ ಇದೆಯಲ್ಲ ಸ್ವಾಮಿ, ಇದಕ್ಕೆ ಧಕ್ಕೆ ಬಂದುಬಿಡುತ್ತೆ. ಏನು ಯೂಸ್ ಆಮೇಲೆ ಅದಿದ್ದು? ಯಾರ್ಯಾರೋ ಬಂದು ದೂರು ಕೊಡ್ತಾ ಇರ್ತಾರೆ, ಅದರದ್ದು ದೂರಿಗೆ ಹಿಂದಿಲ್ಲ ಮುಂದಿಲ್ಲ ಪಾತ್ರ ಇಲ್ಲ ಏನೂ ಇಲ್ಲ, ಬಂದುಬಿಟ್ಟೆಲ್ಲ ಎಂಕ್ವೈರಿ ಮಾಡಿಬಿಡಿ ಅಂತ ಕೊಟ್ಟುಬಿಟ್ರೆ ಯಾರು ಬೇಕಾದ್ರೂ ಯಾವ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಕೂಡ ಬಂದು ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ. ಆಗ 17A ಇದ್ದು ಏನು ಪ್ರಯೋಜನ ಸ್ವಾಮಿ? ಆ ಒಂದು ಕವಚ ಇರುತ್ತಲ್ಲ, ಆ ಗುರಾಣಿ ಇರುತ್ತಲ್ಲ, ಆ ಗುರಾಣಿನ ಛಿದ್ರ ಆಗಿಬಿಡುತ್ತೆ ಸ್ವಾಮಿ. ಸಿಂಘ್ವಿಯವರ ವಾದ. ವಿವೇಚನಾಧಿಕಾರದ ವಿಶೇಷ ಸಂದರ್ಭದಲ್ಲಷ್ಟೇ ಇದನ್ನು ಬಳಸಬೇಕಾಗತ್ತೆ. ಒಂದು ವಿಶೇಷ ಸಂದರ್ಭಗಳಿರ್ತವೆ, ಆಗ ವಿವೇಚನಾ ಅಧಿಕಾರವನ್ನು ಬಳಸಿದಾಗ ಅದಕ್ಕೆ ತೂಕ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾರಣಗಳನ್ನು ಕೊಡಬೇಕು. ಇಂತಿಂಥ ಕಾರಣಕ್ಕೆ ನನ್ನ ವಿವೇಚನೆ ನನಗೆ ಇದನ್ನು ಈ ಥರ ಮಾಡು ಅಂತ ಹೇಳ್ತಾ ಇದೆ, ಆ ಕಾರಣಕ್ಕೆ ನಾನು ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ದೀನಿ ಅಂಥೇಳಿ ಕಾರಣವನ್ನೇ ಕೊಡಲ್ವಲ್ಲ ಸ್ವಾಮಿಯವರು. 1000 ಪುಟಗಳನ್ನು ಪರಿಶೀಲಿಸಿಕೊಂಡು ಆದೇಶ ಕೊಟ್ಟಿರಬಹುದು, ಆದರೆ ಅವರು ನೀಡದ ಕಾರಣವನ್ನು 1000 ಪುಟಗಳಲ್ಲಿ ನಾವು ಹುಡುಕೋಕ್ಕಾಗಲ್ಲ. ನೋಡಿ ಸ್ವಾಮಿ, 1000 ಪುಟ ಇವ್ರ ಬಳಿಲಿದೆ, ಅದನ್ನೆಲ್ಲ ಪರಿಶೀಲಿಸ್ಕೊಳ್ಳಿ. ಇವರು ಪರಿಶೀಲಿಸಿ ಅಲ್ಲಿ ಇದ್ದಂಥ ಕಾರಣ ಕೊಡಬೇಕಲ್ವೇ ಇವರು? 1000 ಪುಟ ನಾನು ಓದಿದ್ದೀನಿ, ಚೆಕ್ ಮಾಡಿದ್ದೀನಿ, ಇಂತಿಂಥ ಕಾರಣ ಇದೆ ಅಂತ ನಾವು ಹುಡುಕ್ಬೋದು ಸ್ವಾಮಿ. ಅಂಥ ಕಾರಣವನ್ನೇ ಅವರು ಪರಿಶೀಲಿಸಿಲ್ಲ. ಅವರು ಕೊಡದೇ ಇರುವಂಥ ಕಾರಣವನ್ನು ನಾವು 1000 ಪುಟ ತೊಗೊಂಡು ಹುಡುಕಿದ್ರೆ ಸಿಗುತ್ತಾ ಸ್ವಾಮಿ? ಅದು ಕಾರಣವನ್ನೇ ಕೊಟ್ಟಿಲ್ಲ ಅಂದಮೇಲೆ ಏನು ಕಾರಣಕ್ಕೆ ಇವ್ರು ಕೊಟ್ಟರು ಅಂತ 1000 ಪುಟ ನಾವು ಜಾಲಾಡಿದ್ರೂ ಸಿಗಲ್ಲ, 10,000 ಪುಟ ಕೊಟ್ಟರು ನಾವು ಜಾಲಾಡಿದ್ರೂ ಸಿಗಲ್ಲ. ಲಲಿತಾ ಕುಮಾರಿ ಅವರ ಪ್ರಕರಣವನ್ನು ಸೆಕ್ಷನ್ 17A ಪ್ರಕ್ರಿಯೆಗೆ ಸಂಬಂಧಪಡಿಸೋಕ್ಕಾಗಲ್ಲ ನಾವು. ತನಿಖಾಧಿಕಾರಿ ಮೊದಲು ಅಭಿಪ್ರಾಯ ರೂಪಿಸಿಕೊಳ್ಳಬೇಕಾಗುತ್ತದೆ. ತನಿಖೆ ನಡೆಯುವ ಅಗತ್ಯದ ಬಗ್ಗೆ ನಿರ್ಧಾರ ಮಾಡಿದ ಬಳಿಕ ಅನುಮತಿ ಕೋರಿಕೆ ಆಗುತ್ತೆ. ರಾಜ್ಯಪಾಲರ ಹುದ್ದೆಗೆ ಕೆಲಸ ಇರಲ್ವಲ್ಲಪ್ಪ, ಅದಕ್ಕೆ ಯಾರೂ ಅರ್ಜಿ ಹಾಕಲ್ಲ. ರಾಜ್ಯಪಾಲರ ಹುದ್ದೆಗೆ ಯಾಕೆ ಅರ್ಜಿ ಏನು ಹಾಕಲ್ಲ ಅಂದರೆ ಕೆಲಸವೇ ಇರಲ್ಲ ಅದರಲ್ಲಿ ಅಂತ ಸಿಂಘ್ವಿ ಅವರ ವಾದ. ರಾಜ್ಯಪಾಲರ ಪಾತ್ರದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಚರ್ಚೆ ಮಾಡಿದ್ದಾರೆ. ಸಿಂಘ್ವಿ ಹೇಳ್ತಾರೆ, ಸಚಿವ ಸಂಪುಟದ ಶಿಫಾರಸು ಪಾಲಿಸದೇ ಇದ್ದಾಗ ಹೆಚ್ಚಿನ ಕಾರಣವನ್ನು ಕೊಡಬೇಕು ಅಂತ ನ್ಯಾಯಮೂರ್ತಿಗಳು ಕೂಡ ಹೇಳ್ತಾರೆ. ಸಚಿವ ಸಂಪುಟದ ಶಿಫಾರಸು ಅವರ ರೆಕಮೆಂಡ್ ಮಾಡಿರ್ತಾರಲ್ಲ, ನಾನು ಅದನ್ನು ನೋಡಲ್ಲ, ಚೆಕ್ ಮಾಡಲ್ಲ ಅಂತ ಬಂದಾಗ ಹೆಚ್ಚಿನ ಕಾರಣವನ್ನು ರಾಜ್ಯಪಾಲರಾದಂಥವರು ಕೊಡಬೇಕಾಗುತ್ತದೆ. ಅವ್ರ ಕೆಲಸ ಅದು. ಇಂತಿಂಥ ಕಾರಣಗಳಿಂದಾಗಿ ನಾನು ಇದನ್ನು ಒಪ್ಕೊಳ್ತಾ ಇಲ್ಲ ಹೇಳಬೇಕಾಗತ್ತೆ ರಾಜ್ಯಪಾಲರು ಅಂತ ಜಸ್ಟಿಸ್ ಹೇಳ್ತಾರೆ. ಇವತ್ತೇ ವಾದ ಮುಗಿಸಿ ಅಂತ ಹೇಳಿ ಒಂದು ಕಡೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ಸಂಪುಟದ ಧೋರಣೆ ತಾರತಮ್ಯ ಪೂರಕ ಎಂಬುದಕ್ಕೆ ಕಾರಣವನ್ನು ಕೊಡಬೇಕಾಗತ್ತೆ ಸ್ವಾಮಿಯವರು. ಇವರು ಸಂಪುಟ ಆದೇಶವನ್ನು ಕೊಟ್ಟಿದೆ, ಶಿಫಾರಸು ಮಾಡಿದೆ, ಈ ಥರ ಹೇಳಿದ್ದಾರೆ ಅಂದ ತಕ್ಷಣವೇ ಸಂಪುಟದ ಪೇಪರೇ ನೋಡೋಕೆ ರೆಡಿ ಇಲ್ಲ ಅಂದರೆ ಹೇಗೆ? ಯಾಕೆ ನಾನು ಇದನ್ನು ನೋಡಲ್ಲ, ಇದರಲ್ಲೇನು ತಪ್ಪಿದೆ, ಇದರಲ್ಲಿ ಯಾವ ಸರಿ ಇದೆ, ಇದು ಯಾಕಿದು ನನ್ನ ಸಹಮತ ಇಲ್ಲ ಅಂಥೇಳಿ ಸಕಾರಣಗಳನ್ನು ಕೊಟ್ಟು ರಾಜ್ಯಪಾಲರಾದಂಥವರು ಸಂಪುಟದ ನಿರ್ಧಾರಗಳ ವಿರುದ್ಧವಾಗಿ ಆದೇಶ ಕೊಡಬೇಕಾಗತ್ತೆ. ಸಂಪುಟದಿಂದ ಅಂಶ ತಪ್ಪಿದೆ ಅಂತ ಹೇಳಬೇಕು, ಅದೇನೂ ಮಾಡ್ತಿಲ್ವಲ್ಲ ಇವರು. ಸಂಪುಟದ ಮಿನಿಸ್ಟರ್ನ ಇವರು ಆರಿಸ್ತಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡ್ಬಿಟ್ಟು ಅದೇ ವಿಷಯದಲ್ಲಿ ಆಧಾರದ ಮೇರೆಗೆ ಸಂಪುಟ ಏನು ಕೊಟ್ಟರು ನೋಡಲ್ಲ ಅಂತ ಹೇಳಿದ್ರೆ ಹೇಗೆ? ಸಂಪುಟ ತರ್ಕರಹಿತವಾಗಿರುವುದನ್ನು ರಾಜ್ಯಪಾಲರು ಪ್ರೂವ್ ಮಾಡಬೇಕು, ನಿರೂಪಿಸಬೇಕು. ಸಿಂಘ್ವಿ ಹೇಳ್ತಾರೆ, ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ. ಜೊಲ್ಲೆ ಮೇಲಿನ 2021 ಪ್ರಕರಣಕ್ಕೂ 2024ರಲ್ಲೂ ಅನುಮತಿ ನಿರಾಕರಿಸ್ತಾರೆ ಇವರು. ಕೋಳಿಮೊಟ್ಟೆ ಸ್ಕ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2021 ಪ್ರಕರಣ, ಅದು ಅನುಮತಿ ಕೊಡಲ್ಲ ಅಂತಾರೆ ಪ್ರಾಸಿಕ್ಯೂಷನ್ಗೆ. ಆದರೆ ಮುಖ್ಯಮಂತ್ರಿಗಳ ವಿರುದ್ಧದ ದೂರಿಗೆ ತರಾತುರಿಯಲ್ಲಿ ಅನುಮತಿ ಕೊಟ್ಬಿಡ್ತಾರಲ್ಲ ಹೇಗೆ?
ಜೊಲ್ಲೆ ಪ್ರಕರಣದಲ್ಲಿ CCTV ದಾಖಲೆ ಇದೆ ಸ್ವಾಮಿ, 2.5 ವರ್ಷ ಇಟ್ಕೊಂಡಿದ್ದಾರೆ, ಬಳಿಕ ಪೂರ್ವಾನುಮತಿ ಕಾದಿದ್ದಾರೆ, ಪೂರ್ವಾನುಮತಿ ಬೇಕು ಅಂತ ಒಂದು ಕಾದಿದ್ದಾರೆ ಅವರು. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಅಂದರೆ ಇಲ್ಲೇನು ಎಸ್ಟಾಬ್ಲಿಷ್ ಮಾಡ್ತಾರೆ ಅವರು ಅಂದರೆ ಎಷ್ಟು ಪಕ್ಷಪಾತಿಯಾಗಿ ರಾಜ್ಯಪಾಲರ ನಡೆಗಳಿವೆ ಅಂತ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಜೊಲ್ಲೆ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಂಡಿಲ್ಲ ಇವರು, ಸಿದ್ದರಾಮಯ್ಯ ವಿಚಾರದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿಂತ ನಿರ್ಧಾರವನ್ನು ಇವರು ಮಾಡ್ತಾರೆ. ಇದು ತಾರತಮ್ಯ ಅಲ್ಲವೇ ಕೇಳ್ತಾರೆ ಅವರು. 2020ರಿಂದ 2022ರವರೆಗೆ ಸಿದ್ದರಾಮಯ್ಯ ಅಧಿಕಾರದಲ್ಲೇ ಇರಲಿಲ್ಲ. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಮುಡಾ ಸಭೆಯಲ್ಲಿ ಭಾಗಿಯಾಗಿರಲಿಲ್ವೇ? ಜಸ್ಟಿಸ್ ಕೇಳ್ತಾರೆ ಅದನ್ನು. ಮುಡಾ ಮೀಟಿಂಗಲ್ಲಿ ಅವ್ರು ಇರಲಿಲ್ವೇನಪ್ಪ, ಯತೀಂದ್ರ ಇರಲಿಲ್ವಾ ಅಂತ. ಅವಾಗ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾರೆ, ನೋಡಿ ಸ್ವಾಮಿ, ಡಿನೋಟಿಫಿಕೇಷನ್ ವಿಚಾರದಲ್ಲಿ ಜಮೀನು ಖರೀದಿ ಚರ್ಚೆಯಲ್ಲಿ ಯಾವುದೇ ಕಾರಣಕ್ಕೂ ಭಾಗಿಯಾಗಿಲ್ಲ. ಈ ಪ್ರಕರಣದಲ್ಲಿ ಯತೀಂದ್ರ ಅವ್ರನ್ನ ಆರೋಪಿಯನ್ನಾಗಿ ಮಾಡಿದ್ದಾರೇನ್ರಿ ಕೇಳ್ತಾರೆ ನ್ಯಾಯಮೂರ್ತಿಗಳು. ಇಲ್ಲ, ಅವ್ರ ಆರೋಪಿನೇ ಅಲ್ಲ ಸ್ವಾಮಿ. ಈ ಪ್ರಕರಣದಲ್ಲಿ ಮುಡಾ ಸಭೆಯಲ್ಲಿ ಯಾರು ಭಾಗಿಯಾಗಿದ್ದರೋ ಅವರೇ ಆರೋಪಿ ಅಲ್ಲ. ಇದರಲ್ಲಿ ಸಭೆಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಆದೇಶ ಮಾಡಿಲ್ಲ, ಶಿಫಾರಸ್ ಮಾಡಿಲ್ಲ, ರೆಕಮೆಂಡ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅಂಥವ್ರು ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಹೇಗೆ ಇದು ಅಂತ ಕೇಳ್ತಾರೆ ಅವರು. ಮುಡಾ ಸಭೆಯಲ್ಲಿ ಪದನಿಮಿತ್ತ ಸದಸ್ಯರಿಗೆ ಮಾತ್ರ ಅವಕಾಶ ಇರುತ್ತೆ. ಸಿಂಘ್ವಿ ಹೇಳ್ತಾರೆ, ಮುಡಾದ ಮೀಟಿಂಗ್ಗಳಲ್ಲಿ ಪದನಿಮಿತ್ತ ಸದಸ್ಯರಿರ್ತಾರಲ್ಲ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಸ್ವಾಮಿ ಅಂತ. ಇದಕ್ಕಿಂತ ಮುಂಚಿತವಾಗಿ ಒಂದು ಕಡೆ ಮಣಿಂದರ್ ಸಿಂಗ್ ಅವರು ಕೂಡ ವಾದವನ್ನು ಮಂಡಿಸಿದರು. ಇಲ್ಲಿ ಸಾಕಷ್ಟು ದಾಖಲೆಗಳು, ಕಡತಗಳು ಅಂತ ಹೇಳ್ತಿದ್ದಾರಲ್ಲ, ಸ್ನೇಹಮಯಿ ಕೃಷ್ಣ ಅವರು ಮಂಡಿಸಿರುವ ಸಾಕಷ್ಟು ದಾಖಲೆಗಳು ಕೂಡ ಅಲ್ಲಿತ್ತು. ಅವ್ರು ಹೇಳೋದು, ಮಣಿಂದರ್ ಸಿಂಗ್ ಅವರು ಈ ಹಿಂದೆ ಮಂಡಿಸಿರುವಂಥ ವಾದ, 3 ಎಕರೆ 16 ಗುಂಟೆಗೆ 1992 ಭೂಸ್ವಾಧೀನ ಆಗುತ್ತೆ. 2001, 2004 ನಡುವೆ ಮುಡಾ ನಿವೇಶನಗಳನ್ನು ಹಂಚಿಕೆ ಮಾಡ್ತಾರೆ. ಕ್ಯಾಬಿನೆಟ್ ನೋಟ್ನಲ್ಲಿ ರಿಟ್ ಅರ್ಜಿ ಅಂತ ನಮೂದು ಮಾಡಿದ್ದಾರೆ. ಭೂಸ್ವಾಧೀನವನ್ನು ಪ್ರಶ್ನೆ ಮಾಡ್ಕೊಂಡು ಯಾರೂ ಕೋರ್ಟ್ಗೆ ಹೋಗಿಲ್ಲ. ಎಲ್ಲೂ ಕೂಡ ರಿಟ್ ಅರ್ಜಿಗಳ ವಿವರ ಕೂಡ ಅಲ್ಲಿ ದಾಖಲಾಗಲ್ಲ. ತನಿಖೆಗಳಾಗಬೇಕು ಸ್ವಾಮಿ, ಆಗಲೇ ಇದು ಆಚೆ ಬರೋಕ್ಕೆ ಸಾಧ್ಯ. 2004ರಲ್ಲಿ ಪಾರ್ಕ್ ಮತ್ತು ಸೈಟ್ ಇದ್ದಂಥ ಜಾಗದಲ್ಲಿ, 2004ರಲ್ಲಿ ಪಾರ್ಕ್ ಇತ್ತು, ಸೈಟ್ ಇತ್ತು, ಅಂಥ ಜಾಗದಲ್ಲಿ ಕೃಷಿ ಭೂಮಿ ಮಾಡಿಬಿಡ್ತಾರೆ ಇವರು. ಸ್ವಾಮಿ, ಕೃಷಿ ಭೂಮಿ ಆದಮೇಲೆ ಪಾರ್ಕೋ ಸೈಟೋ ಮಾಡ್ತಾರೆ. ಈ ಮುಡಾ ಪ್ರಕರಣದ ಆಶ್ಚರ್ಯ ಏನು ಅಂತ ಹೇಳಿದ್ರೆ, 2004ರಲ್ಲಿ ಪಾರ್ಕು ಸೈಟ್ ಆದಮೇಲೆ ಆಮೇಲೆ ಇದರಲ್ಲಿ ಕೃಷಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ. ಭೂ ಸ್ವಾಧೀನ ಆಗಿ ಮಾಲೀಕರು ಎಲ್ರಿಗೂ ಪರಿಹಾರ ಹೋಗಿದೆ ಸ್ವಾಮಿಯಲ್ಲಿ, ಆದರೆ ಈ ಜಮೀನವರು ಮಾತ್ರ ಪರಿಹಾರವನ್ನು ತಗೊಂಡಿಲ್ಲ. ಕೃಷಿ ಭೂಮಿ ಅಂಥೇಳಿ ಮುಖ್ಯಮಂತ್ರಿಗಳ ಬಾಮೈದ ಕ್ರಯಪತ್ರ ಮಾಡಿಸ್ಕೊಳ್ತಾರೆ. 3,24,000 ರೂಪಾಯಿ ಜಮೀನಿನ ವ್ಯಾಲ್ಯೂ ಇತ್ತು. 2006ರಲ್ಲಿ 16 ಲಕ್ಷ ಆಯಿತು. ಆದರೆ CM 55 ಕೋಟಿ, ಅಂದರೆ CM ಅಂತ ಹೇಳ್ತಾರೆ ಇಲ್ಲಿ. ಮಣಿಂದರ್ ಸಿಂಗ್ ಅವರ ವಾದದ ಒಂದು ಲ್ಯಾಪ್ಸ್ ಅಥವಾ ಲ್ಯಾಕೂನಾ ಅಂತ ಹೇಳಿದ್ರೆ, ಇವ್ರು ಏಕಾಏಕಿ ಮುಖ್ಯಮಂತ್ರಿ 55 ಕೋಟಿ ಹಣ ಕೇಳಿದ್ರೆ ಹೇಗೆ ಅಂತ. ಆದರೆ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಾಡ್ತಾರೆ, ಮುಖ್ಯಮಂತ್ರಿಗಳು ಈ ಕಮಿಟಿಯಲ್ಲಾಗಲಿ, ಈ ಅರ್ಜಿ ಹಾಕಿರೋ ಪ್ರಕ್ರಿಯೆಗಳಲ್ಲಾಗಲಿ, ಆದೇಶದಲ್ಲಾಗಲಿ, ರೆಕಮೆಂಡೇಷನಲ್ಲಾಗಲಿ, ಶಿಫಾರಸಲ್ಲಾಗಲಿ, ಯಾವುದೇ ವಿಚಾರದಲ್ಲೂ ಮುಖ್ಯಮಂತ್ರಿಗಳಿಲ್ಲ ಅಂತ ಅವ್ರು ಹೇಳಿದ್ರೆ CM 55 ಕೋಟಿ ಕೇಳಿಬಿಟ್ರು. ಹೇಗೆ ಕೊಡೋಕ್ಕಾಗುತ್ತೆ? ಸಾರ್ವಜನಿಕ ಜೀವನದಲ್ಲಿರೋರು ಈ ಥರ ಕೇಳಬಹುದಾ ಅಂಥೇಳಿ ಒಂದು ಕಡೆ ಮಣಿಂದರ್ ಸಿಂಗ್ ಅವರ ಒಂದು ವಾದ ಆಗಿತ್ತು. ಮುಖ್ಯಮಂತ್ರಿಗಳ ಪತ್ನಿಯ ಜಾಗದಲ್ಲಿ ಈಗಾಗಲೇ ಲೇಔಟ್ ಆಗಿದೆ. ಒಂದು ವೇಳೆ ಅಕ್ರಮ ನಡೆದಿದ್ದೇ ನಿಜವಾದರೆ ಏನು ಗತಿ ಸ್ವಾಮಿ? ಇಲ್ಲಿ ಅಕ್ರಮ ಆಗಿದ್ರೆ ಏನು ಗತಿ? ಜನಸಾಮಾನ್ಯರ ಭೂ ಸ್ವಾಧೀನದಿಂದ ತಪ್ಪಿಸ್ಕೊಳ್ಳೋಕೆ ಒದ್ದಾಡ್ತಾರೆ. ಅಯ್ಯೋ, ನಾನು ಭೂಮಿ ಸ್ವಾಧೀನ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಆದರೆ ಇವರು ಆ ಥರದ ಪ್ರಕ್ರಿಯೆ ನಡೆದಿಲ್ವಲ್ಲ. 14 ಸೈಟ್ಗಳು ಬಂದ್ಬಿಡ್ತು ಮುಖ್ಯಮಂತ್ರಿಗಳ ಪತ್ನಿಗೆ. ಹೇಗೆ? ಶಾಲೆ ಇದ್ದರೂ ಕೂಡ ಭೂಸ್ವಾಧೀನದಿಂದ ಬಿಡಿಸಿಕೊಳ್ಳೋದಿಲ್ಲ. ಸಾಮಾನ್ಯ ನಾಗರಿಕನಾಗಿ ತನಿಖೆಯನ್ನಷ್ಟೇ ನಾನು ಬಯಸ್ತಾ ಇದ್ದೀನಿ. ಲೆಕ್ಕ ಪರಿಶೋಧಕರು ಪ್ರಕರಣದ ತನಿಖೆಯ ಭಾಗವಾಗಿರಬೇಕು. ಎಲ್ಲ ವಿಚಾರ ಇಟ್ಕೊಂಡು ಕೂಡ ಒಂದು ಕಡೆ ಮಣಿಂದರ್ ಸಿಂಗ್ ಅವರು ಕೂಡ ವಾದವನ್ನು ಇಲ್ಲಿ ಮಂಡಿಸಿದ್ದಾರೆ. ಈಗ